ಮಾನ್ಸೂನ್ ರೆಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನಿವತ್ತು ಒಂದು ಒಳ್ಳೆ ಟಾಪಿಕ್ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ ನಮ್ಮ ತಲೆ ಕೂದಲು ಉದುರೋದ್ರ ಬಗ್ಗೆ, ಅಂದರೆ ಏರ್ ಫಾಲ್ ಬಗ್ಗೆ. ಇತ್ತೀಚಿನ ದಿನಗಳಲ್ಲಿ ಏರ್ ಫಾಲ್ ಅನ್ನೋದು ಒಂದು ಕಾಮನ್ ಸಮಸ್ಯೆ ಆಗಿಬಿಟ್ಟಿದೆ. ಎಲ್ಲರಿಗೂ ತಲೆ ಕೂದಲು ಉದುರ್ತಾ ಇದೆ. ಯಾವ ಕಾರಣಗಳಿಗೋಸ್ಕರ ನಮ್ಮ ತಲೆ ಕೂದಲು ಉದುರ್ತಾ ಇದೆ, ಹಾಗೆ ಉದುರೋಕ್ಕೆ ನಾವು ಏನೆಲ್ಲ ಕೆಲಸಗಳನ್ನ ಮಾಡ್ತಾಯಿದ್ದೀವಿ, ಇವಾಗ ಇರತಕ್ಕಂಥ ಕೂದಲನ್ನ ಮತ್ತೊಂದಷ್ಟು ದಿನ ಉಳಿಸ್ಕೊಳ್ಳೋಕ್ಕೆ ನಾವು ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು, ಏನೇನೆಲ್ಲ ನಾವು ಬದಲಾವಣೆಗಳನ್ನು ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೀವು ಹೀಗೆ ಮಾಡೋದ್ರಿಂದ ನಾವು ಯಾವುದಾದ್ರೂ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದು ಮೊದಲು ನಿಮಗೆ ಕಾಣಿಸುತ್ತೆ. ಹಾಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಾಮಾನ್ಯವಾಗಿ ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ದಿನಕ್ಕೆ 50ರಿಂದ 100 ಕೂದಲು ಉದುರ್ತವೆ. ಅದು ಮತ್ತೆ ಹುಟ್ಟುತ್ತೆ ಕೂಡ. ಎಲ್ಲಿವರೆಗೆ ಆತ 30 ವಯಸ್ಸಿನ ಒಳಗಡೆ ಇದ್ದರೆ, 30 ವಯಸ್ಸಿನ ಒಳಗಡೆ ಇರೋವಂಥ ವ್ಯಕ್ತಿಗಳಿಗೆ ಕೂದಲು ಉದುರಿದ್ರೆ ಮತ್ತೆ ಹುಟ್ಟುವಂಥ ಚಾನ್ಸಸ್ ತುಂಬ ಇರುತ್ತೆ. ಯಾವಾಗ ಆ ವ್ಯಕ್ತಿ 30 ವರ್ಷ ದಾಟ್ತಾನೋ ಆವಾಗ ಆ ವ್ಯಕ್ತಿಯ ದೇಹದ ಬೆಳವಣಿಗೆ ಒಂದು ಸಾಮರ್ಥ್ಯ ಕಡಿಮೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಉದುರಿದಂಥ ಕೂದಲು ಮತ್ತೆ ಹುಟ್ಟೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಹಾಗಂತ 30 ವರ್ಷ ಒಳಗಡೆ ಇದ್ದವ್ರಿಗೆ ಕೂದಲು ಉದುರಲ್ಲ ಅಂತಲ್ಲ, ಅವ್ರಿಗೂ ಕೂದಲು ಉದುರೋ ಅಂಥ ಸಮಸ್ಯೆ ಇರುತ್ತೆ. ಹಾಗಾಗಿ ಈ ವಿಡಿಯೋ ಎಲ್ಲ ವಯಸ್ಸಿನವ್ರಿಗೂ ಉಪಯೋಗ ಆಗುತ್ತೆ. ಹಾಗಾಗಿ ಎಲ್ಲರೂ ಈ ವಿಡಿಯೋನ ನೋಡಿ. ಹಾಗಾದರೆ ಯಾವ ಕಾರಣಗಳಿಂದ ನಮ್ಮ ಕೂದಲು ಉದುರುತ್ತೆ ಅನ್ನೋದನ್ನು ನೋಡೋದಾದರೆ, ಮೊದಲನೇ ಕಾರಣ ಅನುವಂಶೀಯ ಕಾರಣ. ಅಂದರೆ ನಿಮ್ಮ ತಾತನಿಗೆ ಅಥವಾ ನಿಮ್ಮ ತಂದೆಗೆ ಏನಾದರೂ ಚಿಕ್ಕ ವಯಸ್ಸಿನಲ್ಲೇ ಕೂದಲು ಉದುರುವಂಥ ಕಾಯಿಲೆ ಏನಾದರೂ ಇತ್ತು ಅಂತ ಅನ್ನೋದಾದರೆ ಆ ಕಾಯಿಲೆ ನಿಮಗೂ ಬರುತ್ತೆ. ನಿಮಗೂ ಸಹ ಅತಿ ಚಿಕ್ಕ ವಯಸ್ಸಿನಲ್ಲೇ ಕೂದಲು ಉದುರೋಗೋ ಅಂಥ ಚಾನ್ಸಸ್ ತುಂಬ ಇರುತ್ತೆ. ಅಂಥ ಸಂದರ್ಭದಲ್ಲಿ ನೀವೇನು ಮಾಡೋಕ್ಕಾಗಲ್ಲ. ಎಷ್ಟು ದಿನ ಕೂದಲಿರುತ್ತೋ ಅಷ್ಟು ದಿನ ನಾವು ತಲೆ ಬಾಚಿಕೊಂಡು ಖುಷಿ ಪಡಬೇಕಾಗುತ್ತೆ. ಆಮೇಲೂ ನಿಮಗೆ ಕೂದಲು ಬೇಕು ಅನ್ನೋದಾದರೆ ನೀವು ವಿಗ್ಗನ್ನು ಬಳಸ್ಬೋದು. ಇನ್ನು ಎರಡನೇ ಕಾರಣ ಏನಪ್ಪ ಅಂತಂದರೆ, ನಾವು ದಿನನಿತ್ಯ ಬಳಸ್ತಕ್ಕಂಥ ಆಹಾರ ಪದಾರ್ಥಗಳಿಂದ ಹಾಗೂ ಡೈಲಿ ಬಳಸ್ತಕ್ಕಂಥ ಕೆಮಿಕಲ್ ಪ್ರಾಡಕ್ಟ್ಗಳಿಂದನೂ ಕೂಡ ನಮ್ಮ ಕೂದಲು ಉದುರುವಂಥ ಸಾಧ್ಯತೆ ತುಂಬ ಇರ್ತದೆ. ಇನ್ನು ಮೂರನೇ ಕಾರಣ ಏನಪ್ಪ ಅಂತಂದರೆ, ಅತಿಯಾದ ಧೂಳು ಮತ್ತು ಹೊಗೆ ಇರೋ ಕಡೆ ನಾವು ಹೆಚ್ಚು ಓಡಾಡೋದು. ಸಾಮಾನ್ಯವಾಗಿ ಸಿಟಿಗಳಲ್ಲಿ ಧೂಳು ಮತ್ತು ಹೊಗೆ ಹೆಚ್ಚಾಗಿರುತ್ತೆ. ಅಲ್ಲಿ ವಾಸ ಮಾಡ್ತಕ್ಕಂಥ ಜನಗಳಿಗೆ ಈ ಸಮಸ್ಯೆ ಹೆಚ್ಚಾಗಿ ಕಾಡುತ್ತೆ. ಯಾವಾಗ ಆ ಒಂದು ಧೂಳು ನಿಮ್ಮ ತಲೆಯ ಚರ್ಮದ ಮೇಲೆ ಬಂದು ಕೂರುತ್ತೋ ಆವಾಗ ಅಲ್ಲಿರ್ತಕ್ಕಂಥ ಬೆವರಿನ ಜೊತೆ ಸೇರಿ ಅದೊಂಥರ ಕೊಳೆ ರೀತಿ ಆಗುತ್ತೆ. ಆ ಕೊಳೆ ಏನು ಮಾಡುತ್ತೆ, ನಿಮ್ಮ ಕೂದಲಿನ ಬೇರನ್ನು ಡ್ಯಾಮೇಜ್ ಮಾಡುತ್ತೆ. ಸಾಮಾನ್ಯವಾಗಿ ಕೂದಲು ಉದುರೋಕ್ಕೆ ಕಾರಣ ಆಗುತ್ತೆ. ಇನ್ನು ನಾಲ್ಕನೇ ಕಾರಣಕ್ಕೆ ಬರೋದಾದರೆ, ಬಣ್ಣದ ಘಮ ಅನ್ನೋ ಶಾಂಪುಗಳನ್ನ ಬಳಸೋದು. ತುಂಬ ಜನ ಒಂದು ಭ್ರಮೆಲಿರ್ತಾರೆ. ಏನಪ್ಪ ಅಂತಂದರೆ, ನಾವು ಶಾಂಪುಗಳನ್ನ ಬಳಸೋದ್ರಿಂದ ನಮ್ಮ ಕೂದಲಿನ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದು. ಇದು ಶುದ್ಧ ಸುಳ್ಳು, 100ಕ್ಕೆ 100 ಸುಳ್ಳು. ನೀವು ಯಾವುದೇ ಶಾಂಪುಗಳನ್ನ ಬಳಸೋದ್ರಿಂದ ನಿಮ್ಮ ಕೂದಲು ಬೆಳವಣಿಗೆ ಆಗೋದಿಲ್ಲ. ಶಾಂಪು ಬಳಸೋದ್ರಿಂದ ಏನು ಉಪಯೋಗ ಅನ್ನೋದಾದರೆ, ಶಾಂಪುವಿನಿಂದ ನಿಮ್ಮ ತಲೆಯಿರ್ತಕ್ಕಂಥ ಧೂಳು, ಕೊಳೆ ಮತ್ತು ಜಿಡ್ಡನ್ನು ಅದು ಒಂದು ಸೋಪ್ ಥರ, ಒಂದು ಡಿಟರ್ಜೆಂಟ್ ಥರ ತೆಗೆಯುತ್ತೆ ವಿನಃ ಅದರಿಂದ ನಿಮ್ಮ ಕೂದಲು ಬೆಳೆಯೋದಿಲ್ಲ. ಕೊನೆಗೆ ಆ ಶಾಂಪು ಏನು ಮಾಡುತ್ತೆ, ನಿಮ್ಮ ತಲೆಯಲ್ಲಿ ಒಂದು ಸುಣ್ಣದ ಒಂದು ತಿಳಿ ಲೇಯರ್ನ ಬಿಟ್ಟು ಹೋಗ್ತದೆ. ನೀವೆಲ್ಲ ಸ್ನಾನ ಮಾಡಿದ್ಮೇಲೆ ಆ ಒಂದು ಸುಣ್ಣ ಏನು ಮಾಡ್ತದೆ, ನಿಮ್ಮ ಕೂದಲಿನ ಬೇರನ್ನು ಡ್ಯಾಮೇಜ್ ಮಾಡುತ್ತೆ. ಅದು ಕೂಡ ಕೂದಲು ಉದುರೋಕ್ಕೆ ಒಂದು ಕಾರಣ ಆಗುತ್ತೆ. ಇನ್ನು 5ನೇ ಕಾರಣಕ್ಕೆ ಬರೋದಾಯಿತು ಅಂತಂದರೆ, ನಾವು ಸ್ನಾನ ಮಾಡುವಂಥ ದಿನಗಳು. ಹೌದು, ನಾವು ಶುಚಿಯಾಗಿ ಆರೋಗ್ಯವಾಗಿ ಇರಬೇಕು ಅಂದರೆ ದಿನನಿತ್ಯ ನಮ್ಮ ಮೈಗೆ ನಾವು ಸ್ನಾನ ಮಾಡಲೇಬೇಕು. ಆದರೆ ಅದು ತಲೆಗಲ್ಲ. ನೀವು ಯಾವಾಗ ದಿನನಿತ್ಯ ನೀವು ಶಾಂಪು ಹಾಕಿ ತಲೆಗೆ ಸ್ನಾನ ಮಾಡ್ತಾ ಹೋಗ್ತೀರಿ ಆವಾಗ ಪ್ರತಿದಿನ ಕೂದಲು ಉದುರ್ತಾ ಹೋಗುತ್ತೆ. ಯಾವಾಗ ನಿಮ್ಮ ಕೂದಲನ್ನು ನೀವು ನೆನೆಸಿ ದಿನ ಸ್ನಾನ ಮಾಡ್ತಾ ಹೋಗ್ತೀರಿ, ಪ್ರತಿ ಸಲ ಸ್ನಾನ ಮಾಡಿದಾಗಲೂ ಕೂದಲು ಉದುರೋದು ಸಹಜ. ಈಗಿರಬೇಕಾದ್ರೆ ನೀವು ಪ್ರತಿನಿತ್ಯ ನೀವು ಶಾಂಪು ಹಾಕಿ ಕೂದಲನ್ನ ನೆನೆಸಿ ನೀವು ಸ್ನಾನ ಮಾಡ್ತೀವಿ ಅನ್ನೋದಾದರೆ ದಿನ ಕೂದಲು ಉದುರ್ತಾ ಹೋಗುತ್ತೆ. ಹೀಗೆ ದಿನ ಕೂದಲು ಉದುರ್ತಾ ಹೋದರೆ ಒಂದಿನ ನಿಮ್ಮ ತಲೆಯಲ್ಲಿರ್ತಕ್ಕಂಥ ಕೂದಲೆಲ್ಲ ಖಾಲಿಯಾಗಿ ಬೇಗ ಒಂದು ತಲೆ ಬೋಳಾಗೋಂಥ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಪ್ರತಿನಿತ್ಯ ತಲೆ ಸ್ನಾನವನ್ನು ಮಾಡಬಾರ್ದು, ಮೈ ಸ್ನಾನವನ್ನು ಮಾಡಬೇಕು. ಎಷ್ಟು ದಿನಕ್ಕೊಮ್ಮೆ ನಾವು ಹಾಗಾದರೆ ತಲೆ ಸ್ನಾನ ಮಾಡಬೇಕು ಅನ್ನೋದಾದರೆ, 3 ದಿನಕ್ಕೆ ಒಂದು ಸಾರಿ ನಾವು ತಲೆ ಸ್ನಾನವನ್ನು ಮಾಡ್ಕೋಬೇಕು. 3 ದಿನಕ್ಕೆ ಯಾಕೆ ಮಾಡ್ಕೋಬೇಕು ತಲೆ ಸ್ನಾನ ಅನ್ನೋದನ್ನು ನೋಡೋದಾದರೆ, ನಾವು ಸ್ನಾನ ಮಾಡಿದ ಮೊದಲ ದಿನ ನಮ್ಮ ತಲೆಯ ಚರ್ಮ ಡ್ರೈ ಇರುತ್ತೆ, ಅಂದರೆ ಒಣ ಇರುತ್ತೆ. ಅದಾಗಿ 2ನೇ ದಿನಕ್ಕೆ ಅದು ಸ್ವಲ್ಪ ಬೆವರೆಲ್ಲ ಬಿಟ್ಟು ಎಣ್ಣೆ ಥರ ಆಗುತ್ತೆ 2ನೇ ದಿನಕ್ಕೆ. 3ನೇ ದಿನಕ್ಕೆ ಏನಾಗುತ್ತೆ, ಅದೆಲ್ಲ ಮಿಕ್ಸ್ ಆಗಿ ಬೆವರು ಧೂಳೆಲ್ಲ ಸೇರಿ ಕೊಳೆ ಆಗಿರುತ್ತೆ. ಇಂಥ ಒಂದು ಟೈಮಲ್ಲಿ ನಾವು ತಲೆ ಸ್ನಾನವನ್ನು ಮಾಡಬೇಕು. ನೀವು ಆ ದಿನ ಬಿಟ್ಟು 4ನೇ ದಿನಕ್ಕೆ ಏನಾದರೂ ಸ್ನಾನ ಮಾಡ್ತೀವಿ ಅಂತಂದರೆ ಆ ಟೈಮಲ್ಲಿ ನಿಮ್ಮ ಕೂದಲಿನ ಬೇರು ಡ್ಯಾಮೇಜ್ ಆಗಿ ಉದುರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ 3ನೇ ದಿನಕ್ಕೆ ನೀವು ಬಂದಾಗ ಸ್ನಾನ ಮಾಡಬೇಕು. ನೀವು 4ನೇ ದಿನಕ್ಕೆ ಬಂದು ನೀವು ಸ್ನಾನ ಮಾಡಿದಾಗ ಏನಾಗುತ್ತೆ, ನಿಮ್ಮ ಕೂದಲು ಉದುರುವಂಥ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ 3 ದಿನಕ್ಕೆ ಒಂದು ಸಾರಿ ಸರಿಯಾಗಿ ತಲೆ ಸ್ನಾನವನ್ನು ಮಾಡಿ. ಇನ್ನು 6ನೇ ಕಾರಣಕ್ಕೆ ಬರೋದಾಯಿತು ಅಂತಂದರೆ, ಏರ್ ಕಲರ್ಗಳನ್ನು ಬಳಸೋದು. ಕೆಲವರು ತಮ್ಮ ಕೂದಲು ಚೆನ್ನಾಗಿ ಕಾಣಲಿ, ಕಲರ್ಫುಲ್ಲಾಗಿ ಕಾಣಲಿ ಅಂತ ಏರ್ ಕಲರ್ಗಳನ್ನ ಯೂಸ್ ಮಾಡ್ತಾರೆ. ಇನ್ನು ಕೆಲವರು ತಮ್ಮಲ್ಲಿರೋ ಬಿಳಿ ಕೂದಲುಗಳನ್ನ ಕಪ್ಪು ಮಾಡ್ಕೊಳ್ಳೋಕ್ಕೆ ಏರ್ ಕಲರ್ಗಳನ್ನು ಬಳಸ್ತಾರೆ. ಈ ಏರ್ ಕಲರ್ಗಳನ್ನ ತಯಾರು ಮಾಡೋದಕ್ಕೆ 16 ಕೆಮಿಕಲ್ಗಳನ್ನ ಮಿಕ್ಸ್ ಮಾಡ್ತಾರೆ. ಅದರಲ್ಲಿ ಡೇಂಜರಸ್ ಕೆಮಿಕಲ್ಗಳು ಅಂತಂದರೆ ಅಮೋನಿಯಾ ಮತ್ತು ಹೈಡ್ರೋಜನ್ ಪೆರಾಕ್ಸೈಡು.
ಈ ಒಂದು ಕೆಮಿಕಲ್ಗಳಿಂದ ನೀವು ಯಾವಾಗ ಏರ್ ಕಲರ್ನ ಅಪ್ಲೈ ಮಾಡ್ತೀರಿ ಯಾವಾಗ ನಿಮಗೆ ಅಲರ್ಜಿಗಳು ಆಗ್ಬೋದು, ತೀರಾ ನಮ್ಮ ಟೈಮ್ ಸರಿ ಇಲ್ಲ ಅಂತಂದರೆ ಕ್ಯಾನ್ಸರ್ ಕೂಡ ಬರ್ಬೋದು. ಆರಂಭದಲ್ಲಿ ಈ ಏರ್ ಕಲರ್ಗಳನ್ನ ಹಚ್ಕೊಂಡ ಮೇಲೆ ಕೂದಲು ಕಪ್ಪ ಕಂಡ್ರೂ ಬರ್ತಾ ಏನಾಗುತ್ತೆ ಅಂದರೆ ಬಿಳಿ ಕೂದಲುಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗ್ತದೆ. ಅದು ನಮ್ಗೆ ಗೊತ್ತಾಗೋದಿಲ್ಲ. ನಾವು ಕಪ್ಪಾಗಲಿ ಅಂತ ಅದಕ್ಕೆ ಏರ್ ಕಲರ್ಸ್ಗಳನ್ನ ನಾವು ಅಪ್ಲೈ ಮಾಡ್ತಾ ಇರ್ತೀವಿ. ಮುಂದೊಂದು ದಿನ ಬಿಳಿ ಕೂದಲುಗಳ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಜೊತೆಗೆ ಬಿಳಿ ಕೂದಲು ಜಾಸ್ತಿ ಆಗೋ ಜೊತೆಗೆ ನಿಮ್ಮ ಕೂದಲಿನ ಬೇರು ಕೂಡ ಡ್ಯಾಮೇಜ್ ಆಗಿ ಕೂದಲು ಉದುರೋಕ್ಕೆ ಈ ಏರ್ ಕಲರ್ ಕೂಡ ಕಾರಣ ಆಗ್ತದೆ. ಆಮೇಲೆ ತಲೆಗೆ ಎಣ್ಣೆ ಹಚ್ಚೋದ್ರಿಂದ ತಲೆ ಕೂದಲು ಬೆಳೆಯುತ್ತೆ ಅನ್ನೋ ಒಂದು ಭ್ರಮೆಯಿಂದ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಎಲ್ಲ ರೀತಿಯ ಎಣ್ಣೆಗಳನ್ನ ತಂದು, ಆಮೇಲೆ ಅಡ್ವರ್ಟೈಸ್ಮೆಂಟಲ್ಲಿ ಏನೇನೆಲ್ಲ ತೋರಿಸ್ತಾರೆ ಆ ಎಣ್ಣೆಗಳನ್ನ ತಂದು ತಮ್ಮ ತಲೆ ಮೇಲೆ ಪ್ರಯೋಗ ಮಾಡಿ ಬರೋ ಅಲ್ಪ ಸ್ವಲ್ಪ ಕೂದಲನ್ನ ಉದುರಿಸ್ಕೊಂಡು ತಲೆ ಬೋಳ್ ಮಾಡ್ಕೋತಾರೆ. ಹಾಗಂತ ತಲೆಗೆ ಎಣ್ಣೆ ಹಚ್ಚೋದ್ರಿಂದ ಉಪಯೋಗ ಇಲ್ವಾ? ಖಂಡಿತ ಉಪಯೋಗ ಇದೆ, ಆದರೆ ಬೇರೆ ರೀತಿ ಉಪಯೋಗ ಇದೆ. ಅದನ್ನು ನಾನು ಮುಂದೆ ಹೇಳ್ತೀನಿ. ಆಮೇಲೆ ಕೊನೆಯ ಕಾರಣಕ್ಕೆ ಬರೋದಾಯಿತು ಅಂತಂದರೆ ಆ್ಯಕ್ಟಿವ್ ಆಗಿ ಇಲ್ಲದೆ ಇರೋದು, ಒತ್ತಡದ ಕೆಲಸ, ಟೆನ್ಷನ್ ಮಾಡ್ಕೊಳ್ಳೋದು, ಒಂದೇ ಕಡೆ ಕೂತ್ಕೊಳ್ಳೋದು, ಟೀ ಕಾಫಿಗಳನ್ನು ಹೆಚ್ಚಾಗಿ ಕುಡಿಯೋದು, ಆರ್ಟಿಫಿಷಿಯಲ್ ಜ್ಯೂಸ್ಗಳನ್ನ ಕುಡಿಯೋದು, ಆಮೇಲೆ ಬೇಕ್ರಿ ಫುಡ್ಗಳನ್ನು ಹೆಚ್ಚಾಗಿ ತಿನ್ನೋದು, ಕೊನೆಗೆ ನೀವು ವಾರ ತಿಂತಕ್ಕಂಥ ಚಿಕನ್ ಕೆಲವರು ದಿನಾನೂ ತಿಂತಾರೇನೋ ಅದರಿಂದನೂ ಕೂಡ ನಿಮ್ಮ ಕೂದಲು ಬಿಳಿ ಆಗ್ತದೆ ಮತ್ತು ಅದು ಕೂದಲು ಉದುರೋಕ್ಕೆ ಕಾರಣ ಕೂಡ ಆಗ್ತದೆ. ಹಾಗಾಗಿ ಕೂದಲು ಉದುರೋಕ್ಕೆ ಬರೀ ಒಂದೇ ಕಾರಣ ಇಲ್ಲ, ತುಂಬ ಕಾರಣಗಳಿದ್ದಾವೆ. ಹಾಗಾದರೆ ಇದಕ್ಕೆಲ್ಲ ಪರಿಹಾರ ಏನು? ಹೇಗೆ ನಮ್ಮ ಡೈಲಿ ಲೈಫಲ್ಲಿ ಕೆಲವೊಂದು ಬದಲಾವಣೆ ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮ ಕೂದಲು ಉದುರೋದನ್ನು ಕಡಿಮೆ ಮಾಡ್ಕೋಬೋದು. ಆಮೇಲೆ ಈಗ ಇರೋ ಕೂದಲನ್ನು ಕೆಲವೊಂದು ಬದಲಾವಣೆ ಮಾಡಿಕೊಂಡು ಅದರ ಬೇರನ್ನು ಗಟ್ಟಿ ಮಾಡ್ಕೊಳ್ಳೋದು ಹೇಗೆ, ಮತ್ತಷ್ಟು ದಿನ ಬರೋ ಹಾಗೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಆಗ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಇದರ ಪಾರ್ಟ್ 2 ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಧನ್ಯವಾದಗಳು.